ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳು ಹಾಗೂ ಶವಗಳನ್ನ ಹೂತಿಟ್ಟ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡಿತಾ ಇದೆ. ಈ ಮಧ್ಯೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಅತಿದೊಡ್ಡ ತಿರುವು ಸಿಕ್ಕಿದ್ದು ಕೊನೆಗೂ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿದೆ. ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಆದೇಶಿಸಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿಗಳಾದ ಅನುಚೇತ್, ಸೌಮ್ಯಲತಾ ಮತ್ತು ಜಿತೇಂದ್ರ ಕುಮಾರ್ ತನಿಖಾ ತಂಡದ ಸದಸ್ಯರಾಗಿದ್ದಾರೆ. ಡಿಜಿಐಜಿಪಿಗೆ ತನಿಖಾ ಹಂತದ ಮಾಹಿತಿ ಆಗಿಂದಾಗೆ ಕೊಡಬೇಕು. ತನಿಖೆಯ ಅಂತಿಮ ವರದಿಯನ್ನ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಎಸ್ಐಟಿ ತಂಡಕ್ಕೆ ಸರ್ಕಾರ ಸೂಚಿಸಿದೆ. ಈ ತನಿಖಾ ತಂಡವು ಕಳೆದ 20 ವರ್ಷಗಳಲ್ಲಿ ಧರ್ಮಸ್ಥಳ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣಗಳು, ಅಸ್ವಾಭಾವಿಕ ಮರಣ ಮತ್ತು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳ ಸಮಗ್ರ ತನಿಖೆ ನಡೆಸಲಿದೆ. ಇನ್ನು ಜುಲೈ 14ರಂದು ಮಹಿಳಾ ಆಯೋಗವು ಸರ್ಕಾರಕ್ಕೆ ಪತ್ರ ಬರೆದು ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿತ್ತು. ಧರ್ಮಸ್ಥಳದಲ್ಲಿ ಸರಣಿ ಸಾವುಗಳು ನಡೆದಿವೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಈ ಕುರಿತು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಎಸ್ಐಟಿ ಅವರು ಕೆಲಸ ಪ್ರಾರಂಭ ಮಾಡ್ತಾರೆ. ಒತ್ತಡದ ಪ್ರಶ್ನೆ ಇಲ್ಲ, ಒತ್ತಡಕ್ಕೆ ಮಣಿದು ಮಾಡುವ ಕೆಲಸ ಇಲ್ಲ. ಅಲ್ಲಿನ ಸಾಧಕ ಬಾಧಕ ವಸ್ತುಸ್ಥಿತಿ ನೋಡಿ ತೀರ್ಮಾನ ಮಾಡಬೇಕಾಗತ್ತೆ. ನಾವು ಪ್ರಾಥಮಿಕವಾಗಿ ಸ್ಟೇಷನ್ ಮಟ್ಟದಲ್ಲಿ ತನಿಖೆ ಮಾಡಿ ಎಂದಿದ್ವಿ. ತನಿಖೆಯಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ಸಣ್ಣ ವಿಚಾರ ಅಂತ ನಾವು ಪರಿಗಣಿಸಿಲ್ಲ. ಹಾಗಾಗಿ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತ ಎಸ್ಐಟಿ ರಚನೆ ಮಾಡಿದ್ದೀವಿ ಎಂದಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣವನ್ನ ಮಾತ್ರ ವಿಶೇಷ ತನಿಖಾ ತಂಡ ತನಿಖೆ ನಡೆಸುತ್ತೆ. ಸೌಜನ್ಯ ಪ್ರಕರಣದ ತನಿಖೆ ಇಲ್ಲ ಅಂದ್ರು. ಮೊಹಂತಿ ಅವರು ಹಿರಿಯ ಪೊಲೀಸ್ ಅಧಿಕಾರಿ, ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿ ಮಾಡಿದ್ದೇವೆ. ಅವರು ಕೆಲಸ ಪ್ರಾರಂಭ ಮಾಡ್ತಾರೆ. ಇಲ್ಲ, ಒತ್ತಡದ ಪ್ರಶ್ನೆ ಅಲ್ಲ. ನಾವು ಯಾರೋ ಒಂದು ಒತ್ತಡಕ್ಕೆ ಮಣಿದು ಮಾಡುವಂಥದ್ದಲ್ಲ ಇದೆಲ್ಲ. ಅಲ್ಲಿನ ಸಾಧಕ ಬಾಧಕಗಳನ್ನು ನೋಡಿ, ಅಲ್ಲಿ ವಸ್ತುಸ್ಥಿತಿ ಏನಿದೆ ಅಂತೇಳಿ ಅದನ್ನು ನೋಡಿ ಆಮೇಲೆ ತೀರ್ಮಾನ ತಗೋಬೇಕಾಗುತ್ತೆ. ನಾವು ಪ್ರಿಲಿಮಿನರಿಯಾಗಿ ಎನ್ಕ್ವೈರಿ ಮಾಡಿ ಸ್ಟೇಷನ್ ಮಟ್ಟದಲ್ಲಿ ಅಂತ ಹೇಳಿ ನಾವು ತಿಳಿಸಿದ್ದು, ಅದನ್ನು ಅವ್ರು ಮಾಡ್ತಾ ಇದ್ರು. ಇನ್ನೂ ಹೆಚ್ಚು ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದೊಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಬಂದಂಥ ಅಭಿಪ್ರಾಯಗಳು. ಅದಕ್ಕಾಗಿ ನಾವು ಸರ್ಕಾರ ಇದರಲ್ಲಿ ಮುಚ್ಚಿಡುವಂಥದ್ದು ಏನಿಲ್ಲ. ಅದಕ್ಕಾಗಿ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ. ಇನ್ವೆಸ್ಟಿಗೇಷನಲ್ಲಿ ತನಿಖೆಯಲ್ಲಿ ಬರುತ್ತೆ, ಅದನ್ನು ಕಾದು ನೋಡೋಣ. ಜಿಎಸ್ಟಿ ಟ್ಯಾಕ್ಸ್ ನೋಟಿಸ್ ಎಫೆಕ್ಟ್ ಬೀದಿ ಬದಿ ವ್ಯಾಪಾರಿಗಳನ್ನ ಕಂಗಾಲಾಗಿಸಿದೆ. ಯುಪಿಐ ತಿರಸ್ಕರಿಸಿ ಹಿಂದಿನಂತೆ ನಗದು ವ್ಯಾಪಾರಕ್ಕೆ ವ್ಯಾಪಾರಸ್ಥರು ಮೊರೆ ಹೋಗ್ತಾ ಇದ್ದಾರೆ. ಏನಾದರೂ ತಗೊಳ್ಳಿ, ನಮಗೆ ಕ್ಯಾಶ್ ಕೊಡಿ ಅಂತ ಅಂಗಡಿ ಮುಂದೆ ಪೋಸ್ಟರ್ ಅಳವಡಿಸಿ ಮನವಿ ಮಾಡ್ತಾ ಇದ್ದಾರೆ. ಅಲ್ಲದೆ ನಮ್ಮನ್ನ ಬದುಕಲು ಬಿಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇತ್ತ ಹಾಲಿನ ವ್ಯಾಪಾರಿಗಳು ಕೂಡ ಕ್ಯಾಶ್ ಕೊಟ್ಟು ಹಾಲು ಖರೀದಿಸುವಂತೆ ಮನವಿ ಮಾಡ್ತಾ ಇದ್ದಾರೆ. ಮಲ್ಲೇಶ್ವರಂ, ವೈಯಾಲಿಕಾವಲ್ ಸೇರಿದಂತೆ ಹಲವೆಡೆ ನಗದು ವ್ಯಾಪಾರ ನಡೀತಾ ಇದ್ದು, ಹಣ ತರದವರಿಂದ ಮಾತ್ರ ಯುಪಿಐ ಮೂಲಕ ಸ್ವೀಕರಿಸಲಾಗ್ತಾ ಇದೆ. ಇತ್ತ ಮಟನ್ ವ್ಯಾಪಾರಿಗೂ 20 ಲಕ್ಷ ದಾಟಿದೆ ಅಂತ ಜಿಎಸ್ಟಿ ನೋಟಿಸ್ ನೀಡಿದ್ದು, ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜಿಎಸ್ಟಿ ಟ್ಯಾಕ್ಸ್ ಎಫೆಕ್ಟ್ ನಿಂದ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ನೋ ಯುಪಿಐ ಅಭಿಯಾನ ಜೋರಾಗಿದೆ. ಯುಪಿಐ ಸ್ಟಿಕ್ಕರ್ಗಳನ್ನು ಕಿತ್ತೆಸೆದು ಓನ್ಲಿ ಕ್ಯಾಶ್ ವ್ಯವಹಾರಕ್ಕೆ ಮುಂದಾಗಿದ್ದಾರೆ. ಯುಪಿಐ ಮೂಲಕ ವ್ಯಾಪಾರ ಮಾಡಿದ್ರೆ ನಮಗೂ ನೋಟಿಸ್ ಬರಬಹುದು ಎಂಬ ಭೀತಿಯಲ್ಲಿ ಸಂಪೂರ್ಣ ನಗದು ವ್ಯವಹಾರದತ್ತ ವಾಲ್ತಾ ಇದ್ದಾರೆ. ಈ ಮಧ್ಯೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ವಿರುದ್ಧ ಸಿಡಿದೆದ್ದಿರುವ ವ್ಯಾಪಾರಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜುಲೈ 23ರಿಂದ ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಅಂಗಡಿಗಳಲ್ಲಿ ಹಾಲು ಉತ್ಪನ್ನಗಳ ಮಾರಾಟ ಬಂದ್ ಮಾಡಿ ಹೋರಾಟಕ್ಕೆ ನಿರ್ಧರಿಸಿದ್ದಾರೆ. ಹೀಗಾಗಿ ಜುಲೈ 23ರಿಂದ ಹಾಲು ಉತ್ಪನ್ನಗಳ ಮಾರಾಟದಲ್ಲಿ ವ್ಯತ್ಯಯ ಆಗುವ ಸಂಭವ ಇದೆ. ಅಲ್ಲದೆ ಕಪ್ಪು ಪಟ್ಟಿ ಧರಿಸಿ ಇತರೆ ವಸ್ತುಗಳ ವ್ಯಾಪಾರ ನಡೆಸಲು ನಿರ್ಧರಿಸಿದ್ದಾರೆ. ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಅಲ್ಲದೆ ಬೆಂಗಳೂರಿನಾದ್ಯಂತ ಜುಲೈ 23ರಿಂದಲೇ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲು ಕಾರ್ಮಿಕ ಪರಿಷತ್ನಿಂದ ಕರೆ ನೀಡಲಾಗಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಿದ ಹಿನ್ನೆಲೆ ಆತಂಕ ಶುರುವಾಗಿದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಂದ ಬಂದ ಲಕ್ಷ ನೋಟಿಸ್ಗೆ ವ್ಯಾಪಾರಿಗಳು ತಂಡ ಹೊಡೆದಿದ್ದಾರೆ. ಆನ್ಲೈನ್ ಪೇಮೆಂಟ್ ಸಹವಾಸವೇ ಬೇಡ ಅಂತ ನಗದು ವ್ಯವಹಾರಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಓನ್ಲಿ ಕ್ಯಾಶ್, ನೋ ಯುಪಿಐ ಎಂಬ ಬೋರ್ಡ್ಗಳು ರಾರಾಜಿಸ್ತಾ ಇವೆ. ಬಹುತೇಕ ವ್ಯಾಪಾರಿಗಳು ನಗದು ವ್ಯವಹಾರ ಮಾಡ್ತಾ ಇದ್ದು ಸ್ಕ್ಯಾನರ್ಗಳನ್ನೇ ಕಿತ್ತೆಸೆದಿದ್ದಾರೆ. ಇನ್ನು ದಿನಕ್ಕೆ 500,000 ದುಡಿತೀವಿ, ಲಕ್ಷ ಬಿಲ್ ಕಳಿಸಿದರೆ ಎಲ್ಲಿಂದ ಕಟ್ಟೋದು? ನಾವು ಆನ್ಲೈನ್ ಪೇಮೆಂಟ್ ತಗೊಳ್ಳೋದಿಲ್ಲ ಎಂತ ಇದ್ದಾರೆ. ಅಲ್ಲದೆ ದೊಡ್ಡ ವ್ಯಾಪಾರಿಗಳು ರಾಜಕಾರಣಿಗಳಿಗೆ ಟ್ಯಾಕ್ಸ್ ಹಾಕಿ ನಮಗೆ ಯಾಕೆ ಹಾಕ್ತಾ ಇದ್ದೀರಾ ಅಂತ ವ್ಯಾಪಾರಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದ್ದು ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ಇಲ್ಲ ಸರ್, ಆನ್ಲೈನ್ ಕ್ಯಾನ್ಸಲೇ ಮಾಡಿಬಿಟ್ಟಿದ್ದೀವಿ. ನಮಗೆ ತುಂಬ ಪ್ರಾಬ್ಲಮ್ ಆಯಿತು. ಕ್ಯಾಶ್ ಇದ್ದರೆ ವ್ಯಾಪಾರ ಮಾಡಿ, ಇಲ್ಲಾಂದರೆ ಹೋಗಿ ಅಂತಂದು ನಾವು ಕ್ಯಾಶ್ ವ್ಯಾಪಾರ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ತೊಗೊತಾ ಇದ್ದು ಎಲ್ಲರಿಗೂ ನೋಟಿಸ್ ಬಂದು ನಮ್ಮ ಓನವ್ರಿಗೆ ಸುಮ್ಮನೆ 53 ಲಕ್ಷ ಅಂತಂದು ಹೇಳಿದೆ. ಇಲ್ಲೇ
ವ್ಯಾಪಾರ ಮಾಡೋರಿಗೆ. ಅದಕ್ಕೆ ನಾವು ಯಾವುದು ಬೇಡ ಅಂತ ಸ್ಕ್ಯಾನರ್ ಮುಚ್ಚಿಟ್ಬಿಟ್ಟಿದ್ವಿ, ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾಶ್ ಇದ್ರೆ ವ್ಯಾಪಾರ ಮಾಡಿದ್ವಿ, ಇಲ್ಲಾಂದ್ರೆ ಮಾಡಲ್ಲ. ನಮ್ಮ ದುಡ್ಡಿಗೆ ನಮಗೆ GST ಕಟ್ಟಂದ್ರೆ ನಾವು ಹೆಂಗ್ ಕಟ್ಟಕ್ಕಾಗುತ್ತೆ? ನಾವೇನು ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಇದೀವ? 1 ಲಕ್ಷ 2 ಲಕ್ಷ ತಗೊಳಕ್ಕೆ ನಾವು ಕೂಲಿ ಮಾಡ್ತಾ ಇದ್ವಿ. ನಮಗೆ GST ಹಾಕಿದ್ರೆ ನಾವು ಎಲ್ಲಿ ಹೋಗಕ್ಕಾಗುತ್ತೆ? ನಮ್ಮ ಮಕ್ಕಳ ಮರಿಗೆ ಜೀವನ ಮಾಡೋದು ಹೆಂಗ್ ಊಟ ಹಾಕೋದು? ನಮ್ಗೆ ಬೇಡ GSTನೇ ಬೇಡ, ನಮ್ಗೆ ಸ್ಕ್ಯಾನರೇ ಬೇಡ ಅಂತ ಅನಿಸ್ತತೆ ನಮ್ಗೆ. GST ಟ್ಯಾಕ್ಸ್ ನೋಟಿಸ್ ಎಫೆಕ್ಟ್ ಬೀದಿ ಬದಿ ವ್ಯಾಪಾರಿಗಳನ್ನ ಕಂಗಾಲಾಗಿಸಿದೆ. UPI ತಿರಸ್ಕರಿಸಿ ಹಿಂದಿನಂತೆ ನಗದು ವ್ಯಾಪಾರಕ್ಕೆ ವ್ಯಾಪಾರಸ್ಥರು ಮೊರೆ ಹೋಗ್ತಾ ಇದ್ದಾರೆ. ಏನಾದರೂ ತಗೊಳ್ಳಿ, ನಮಗೆ ಕ್ಯಾಶ್ ಕೊಡಿ ಅಂತ ಅಂಗಡಿ ಮುಂದೆ ಪೋಸ್ಟರ್ ಅಳವಡಿಸಿ ಮನವಿ ಮಾಡ್ತಾ ಇದ್ದಾರೆ. ಅಲ್ಲದೆ ನಮ್ಮನ್ನ ಬದುಕಲು ಬಿಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇತ್ತ ಹಾಲಿನ ವ್ಯಾಪಾರಿಗಳು ಕೂಡ ಕ್ಯಾಶ್ ಕೊಟ್ಟು ಹಾಲು ಖರೀದಿಸುವಂತೆ ಮನವಿ ಮಾಡ್ತಾ ಇದ್ದಾರೆ. ಮಲ್ಲೇಶ್ವರಂ, ವೈಯಾಲಿಕಾವಲ್ ಸೇರಿದಂತೆ ಹಲವೆಡೆ ನಗದು ವ್ಯಾಪಾರ ನಡೀತಾ ಇದ್ದು, ಹಣ ತರದವರಿಂದ ಮಾತ್ರ UPI ಮೂಲಕ ಸ್ವೀಕರಿಸಲಾಗ್ತಾ ಇದೆ. ಇತ್ತ ಮಟನ್ ವ್ಯಾಪಾರಿಗೂ 20 ಲಕ್ಷ ದಾಟಿದೆ ಅಂತ GST ನೋಟಿಸ್ ನೀಡಿದ್ದು, ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಮಗೆ ಭಯ ಬಂದಿದೆ. ಇವಾಗ ಲಕ್ಷಾಂತರ ರೂಪಾಯಿ ಹಣ ಕಟ್ಟಬೇಕು ಅಂದ್ರೆ ನಾವು ಎಲ್ಲಿಂದ ಕಟ್ಟೋದು? ಮಾಡೋದೇ ಒಂದು ಸಣ್ಣ ವ್ಯಾಪಾರ, ನಮಗೆ ಸಿಗೋದು ಅದರಲ್ಲೇ 1 ರೂಪಾಯಿ ಸಿಗುತ್ತೆ. ಇವ್ರು ಇಷ್ಟೊಂದು ಟ್ಯಾಕ್ಸ್ ಹಾಕಿದ್ರೆ ನಾವು ಹೆಂಗೆ? ಭಯ ಬಂದಿದೆ ಇವಾಗ ನಮಗೆ. ಇವಾಗ ಅದು ಆನ್ಲೈನ್ ಮಾಡ್ಕೊಂಡು ಮುಂಚೆ ಈಸಿ ಆಗ್ತಾ ಇತ್ತು ನಮ್ಗದು. ಇವಾಗ ಅದು ಕಷ್ಟ ಅಂತ ಗೊತ್ತಾದ್ಮೇಲೆ ನಾವು ಎತ್ತಿಟ್ಬಿಟ್ಟಿದೀವಿ. UPI ಎಲ್ಲ ಎತ್ತಿಟ್ಬಿಟ್ಟಿದ್ದೀವಿ, ಯೂಸ್ ಮಾಡ್ತಾ ಇಲ್ಲ ನಾವು ಇವಾಗ. ಯಾಕಂದ್ರೆ ಎಲ್ಲ ಫೋನ್ ತಗೊಂಬಂದ ಗೂಗಲ್ ಪೇ, ಫೋನ್ ಪೇ ಮಾಡ್ತಾ ಇದ್ರು. ಇವಾಗ ಕ್ಯಾಶ್ ಕೊಡಿ ಅಂತ ಕೇಳಿದ್ರೆ ಅವ್ರ ಹತ್ರ ಚೇಂಜ್ ಇರಲ್ಲ, ನಮ್ಮ ಹತ್ರ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಸುಮ್ಮನೆ ಹೋಗ್ತಾರೆ ನೋಡ್ಬಿಟ್ಟು. ಸರ್ ನಮ್ಗೆ 41 ಲಕ್ಷದ 1.5 ಸಾವಿರ ಕಳಿಸಿದ್ದಾರೆ ಸರ್ ನಮಗೆ. ಸರ್ ನಮ್ದು ನಿಮಗೆ 25,000 30,000 ವ್ಯಾಪಾರ ಮಾಡ್ತೀವಿ ಸರ್. ಹಂಗಾಗಿ ಇವಾಗ ಆನ್ಲೈನ್ ಇಲ್ಲ ಅಂದರೆ ಕ್ಯಾಶ್ ಯಾರೂ ಕೊಡೋದಿಲ್ಲ ಸರ್. ತೊಗೊಳಕ್ಕೆ ಇಲ್ಲ, ಇವಾಗ ಇಲ್ಲ ಅಂದರೆ ವ್ಯಾಪಾರ ಇಲ್ಲ ಸರ್, ಗಿರಾಕಿ ಇಲ್ಲ, ಪಬ್ಲಿಕ್ ಇಲ್ಲ. ನೋಡಿ ಮಾಡಿ, ಬೆಳಗ್ಗೆಯಿಂದ 500 ರೂಪಾಯಿ ವ್ಯಾಪಾರ ಮಾಡಿಲ್ಲ, ಏನು ಮಾಡೋಣ? ಹಂಗಾಗ್ಬಿಟ್ಟಿದೆ. ನೋಟಿಸ್ ಕಳಿಸಿದ್ದಾರೆ ಮನೆಗೆ, ನಾವು ಸ್ಪಾಟ್ಗೆ ಹೋಗಿಲ್ಲ. GST ಟ್ಯಾಕ್ಸ್ ಶಾಕ್ಗೆ ವ್ಯಾಪಾರಿಗಳು ಸಂಕಷ್ಟ ಅನುಭವಿಸುತ್ತಿರುವ ಬಗ್ಗೆ ಸಿಎಂ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಕಬಿನಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಈ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆ ಮಾತನಾಡ್ತೀವಿ. ನಮ್ಮ ರಾಜ್ಯದ ತೆರಿಗೆ ಬಗ್ಗೆ ಇದ್ರೆ ನಮ್ಮ ರಾಜ್ಯದ ತೆರಿಗೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡುತ್ತೇವೆ ಅಂತ ಹೇಳಿದರು. ಇನ್ನು ಈ ಟ್ಯಾಕ್ಸ್ ಹಾಕಿರೋದು ಕೇಂದ್ರ ಸರ್ಕಾರ, ಇದು ನಮ್ಮ ಜವಾಬ್ದಾರಿ ಅಲ್ಲ ಅಂತ GST ಟ್ಯಾಕ್ಸ್ ಪ್ರಹಾರ ವಿಚಾರಕ್ಕೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡುವ ಮೂಲಕ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. GST ಮಾಡಿರೋರು ಗೌರ್ಮೆಂಟ್ ಆಫ್ ಇಂಡಿಯಾ. GST ಕೌನ್ಸಿಲ್ ಅಂತ ಇದೆ, ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ, ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು. GST ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ನಾವು ಹೆಂಗೆ ಸ್ಮಾರ್ಟ್ ವೇ ಸ್ಟೇಟ್ ಗೌರ್ಮೆಂಟ್ ಇದೆ, ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ. ನಮ್ದೇನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ. ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಆರೋಪಿ ರೋಷನ್ ಸಲ್ದಾನನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದು, ಹಲವು ಸಂಗತಿಗಳು ಬೆಳಕಿಗೆ ಬಂದಿದೆ. ರೋಷನ್ ಸಲ್ದಾನ ಹೆಣೆದಿರುವಂತಹ ವಂಚನೆಯ ಮಾಯಾಜಾಲ ಕಂಡು ಮಂಗಳೂರು ಪೊಲೀಸರೇ ದಂಗಾಗಿದ್ದಾರೆ. ರೋಷನ್ ಸಲ್ದಾನ ದೇಶದ ಹಲವು ಭಾಗದ ಉದ್ಯಮಿಗಳಿಗೆ ವಂಚಿಸಿದ್ದಾನೆ. ಯಾರ್ಯಾರಿಗೆ ವಂಚಿಸಿದ್ದಾನೆ ಎಂಬುದು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಮಹಾರಾಷ್ಟ್ರದ ಓರ್ವ ಉದ್ಯಮಿಗೆ 5 ಕೋಟಿ ರೂಪಾಯಿ, ಮಹಾರಾಷ್ಟ್ರದ ಮತ್ತೊಬ್ಬ ಉದ್ಯಮಿಗೆ 10 ಕೋಟಿ ರೂಪಾಯಿ ಮತ್ತು ಅಸ್ಸಾಂನ ಓರ್ವ ಉದ್ಯಮಿಯಿಂದ 20 ಲಕ್ಷ ರೂಪಾಯಿ ಪಡೆದು ವಂಚಿಸಿದ್ದಾನೆ. ಈ ಎಲ್ಲಾ ಉದ್ಯಮಿಗಳು ಇದೀಗ ಮಂಗಳೂರಿನ ಸೆನ್ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ನೀಡುತ್ತಿದ್ದಾರೆ. ಪೊಲೀಸರು ಬ್ಯಾಂಕ್ಗಳಿಗೆ ಸಂಪರ್ಕಿಸಿ ಮಹಾರಾಷ್ಟ್ರದ ಉದ್ಯಮಿಗೆ ಸಂಬಂಧಿಸಿದ 3.5 ಕೋಟಿ ರೂಪಾಯಿ ಹಣ ಹಾಗೂ ಅಸ್ಸಾಂ ರಾಜ್ಯದ ಓರ್ವ ವ್ಯಕ್ತಿಗೆ ಸಂಬಂಧಿಸಿದ 20 ಲಕ್ಷ ರೂಪಾಯಿ ಹಣವನ್ನ ಫ್ರೀಸ್ ಮಾಡಿಸಿದ್ದಾರೆ. ಇನ್ನು ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉದ್ಯಮಿಗಳಿಗೂ ವಂಚಿಸಿರೋ ಬಗ್ಗೆ ತನಿಖೆ ವೇಳೆ ಬಹಿರಂಗ ಆಗಿದೆ. ಅಲ್ಲದೆ ದಿನದಿಂದ ದಿನಕ್ಕೆ ರೋಷನ್ ಮಾಯಾಜಾಲ ಬೆಳೀತಾನೆ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ದಿನಕ್ಕೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಇದೀಗ ಕಿತ್ತಗನೂರು ಜಮೀನು ಕಾಂಪೌಂಡ್ ಡೆಮಾಲಿಷನ್ ವಿಚಾರಕ್ಕೆ ಜಗಳವಾಗಿ ಹತ್ಯೆಯಾದ ಬಗ್ಗೆ ಗೊತ್ತಾಗಿದೆ. ಕಿತ್ತಗನೂರು ಜಮೀನಿಗೆ ರವಿ ಕಾಂಪೌಂಡ್ ಹಾಕಿಸ್ತಾ ಇದ್ದ. ಅಲ್ಲಿಗೆ ತಮ್ಮ ಹುಡುಗರನ್ನ ಕರ್ಕೊಂಡು ಹೋಗಿದ್ದ ಬಿಕ್ಲು ಶಿವ ನಿರ್ಮಾಣ ಆಗ್ತಾ ಇದ್ದ ಕಾಂಪೌಂಡ್ ಧ್ವಂಸ ಮಾಡಿದ್ದ. ಅಂದಿನಿಂದ ರವಿ ಬೆನ್ನಿಗೆ ನಿಂತಿದ್ದ ಬಿಕ್ಲು ಶಿವ ಹಾಗೂ ಜಗ್ಗನ ಮಧ್ಯೆ ದ್ವೇಷ ಶುರುವಾಗಿತ್ತು. ಫೆಬ್ರವರಿ 18ನೇ ತಾರೀಕು ಅಂದಿನ ಕಮಿಷನರ್ ದಯಾನಂದ್ಗೆ ಜೀವ ಬೆದರಿಕೆ ಇರೋ ಬಗ್ಗೆ ಶಿವ ದೂರು ಕೊಟ್ಟಿದ್ದ. ಭಾರತೀನಗರ ಠಾಣೆಯಲ್ಲಿ ಫೆಬ್ರವರಿ 21ನೇ ತಾರೀಕು FIR ಕೂಡ ಆಗಿತ್ತು. ಬಳಿಕ ರಾಮಮೂರ್ತಿನಗರ ಪೊಲೀಸ್ ಠಾಣೆಗೂ ದೂರು ಕೊಟ್ಟಿದ್ದ ಜಗ್ಗ, ಶಿವನ ಮಧ್ಯೆ NCR ದಾಖಲಿಸಿ ಕಳಿಸಲಾಗಿತ್ತು. ಇದೀಗ ಜಮೀನು ವಿಚಾರವಾಗಿ ಶುರುವಾಗಿದ್ದ ದ್ವೇಷ ಕೊಲೆಯಲ್ಲಿ ಅಂತ್ಯ ಆಗಿದೆ. ಭಾರತೀನಗರ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆಯಾದ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಕೊಲೆ ಕೇಸ್ನ A1 ಜಗ್ಗ ಪರಾರಿಯಾಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಇತ್ತ ನಿನ್ನೆಯಷ್ಟೇ ವಿಚಾರಣೆ ಎದುರಿಸಿದ A5 ಶಾಸಕ ಭೈರತಿ ಬಸವರಾಜುಗೆ 3.5 ಗಂಟೆಗಳ ಕಾಲ ಪೊಲೀಸರು ಗ್ರಿಲ್ ಮಾಡಿದ್ರು. ಬುಧವಾರ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಈ ಬೆನ್ನಲ್ಲೇ ಬೆಂಗಳೂರಿನ ದಶ ದಿಕ್ಕುನಲ್ಲೂ A1 ಜಗದೀಶ್ ಅಪರಾಧ ಎಸಗಿರೋ ಬಗ್ಗೆ ಪೊಲೀಸರು ಕೆದಕಿದ್ದಾರೆ. ಕಳೆದ 35 ವರ್ಷದಿಂದ ನಗರದಲ್ಲಿ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿರೋ ಜಗ್ಗ 16 ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ. 95ರಲ್ಲಿ ಇಂದ್ರನಗರದಲ್ಲಿ ನಡೆದ ಕಳ್ಳತನ ಕೇಸ್ನಲ್ಲಿ ಮೊದಲ ಪ್ರಕರಣ ದಾಖಲಾಗಿದ್ದು, 99ರಲ್ಲಿ 2 ರಾಬರಿ ಸೇರಿದಂತೆ ಕೊಲೆ ಪ್ರಕರಣ ದಾಖಲಾಗಿತ್ತು. ಇನ್ನು 2001ರಲ್ಲಿ ಕಿಡ್ನಾಪ್, 2004ರಲ್ಲಿ ಹಲ್ಲೆ ಪ್ರಕರಣ ಸೇರಿದಂತೆ ಸಾಕಷ್ಟು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಇದೀಗ ಭಾರತೀನಗರ ಠಾಣೆಯಲ್ಲಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ A1 ಆಗಿದ್ದಾನೆ.
ರೌಡಿ ಶೀಟರ್ ಬಿಕ್ಲು ಶಿವ ಕೇಸ್ನಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಅದರಂತೆ ಬಿಕ್ಲು ಶಿವ ಮರ್ಡರ್ ಹಂತಕರಿಗೆ ಪೊಲೀಸರು ಸಹಾಯ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಂದ ಹಂತಕರಿಗೆ ಲೈವ್ ಲೊಕೇಶನ್ ಶೇರ್ ಆಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಬಿಕ್ಲು ಶಿವ ಇದ್ದ ಸ್ಥಳದ ಲೈವ್ ಲೊಕೇಶನ್ ಶೇರ್ ಆಗಿದ್ದು, ಸಬ್ ಇನ್ಸ್ಪೆಕ್ಟರ್ ಕಳಿಸಿದ ಲೊಕೇಶನ್ ಆಧಾರದ ಮೇಲೆ ಟ್ರ್ಯಾಕ್ ಮಾಡಿ ಹತ್ಯೆ ಮಾಡಿರೋ ಬಗ್ಗೆ ಅನುಮಾನ ಇದೆ. ಲೈವ್ ಲೊಕೇಶನ್ ಶೇರ್ ಮಾಡಿರುವ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ನ ASI ಆಗಿ ಕೆಲಸ ಮಾಡಿದ್ರು. ಹಾಗಾಗಿ ರೌಡಿಗಳ ಬಗ್ಗೆ ಮಾಹಿತಿ ಇತ್ತು ಎನ್ನಲಾಗಿದೆ. ಇದೀಗ ಹಂತಕರಿಗೆ ಬಿಕ್ಲು ಶಿವ ಇರೋ ಸ್ಥಳದ ಲೈವ್ ಲೊಕೇಶನ್ ಹಾಕಿರುವ PSI ವಿರುದ್ಧ ಕ್ರಮ ಕೈಗೊಳ್ಳೋಕೆ ತೀರ್ಮಾನಿಸಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ವಿಚಾರಣೆ ನಡೆಸೋಕೆ ಹಿರಿಯ ಅಧಿಕಾರಿಗಳು ಮುಂದಾಗಿದ್ದು, ಲೊಕೇಶನ್ ಕಳಿಸಿರೋದು ದೃಢ ಆದರೆ PSI ತಲೆದಂಡ ಆಗುವುದು ಫಿಕ್ಸ್ ಎನ್ನಲಾಗಿದೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ಮೇಲೆ ವಂಚನೆ ಆರೋಪದ ಸಂಬಂಧ ಪ್ರಭು ಚೌಹಾಣ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ನಮ್ಮವರೇ ಕೆಲವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಪ್ರತಿ ಕಾರ್ಯಕ್ರಮಕ್ಕೂ ಅಡ್ಡಿ ಮಾಡ್ತಿದ್ದಾರೆ. ಬೀದರ್, ಔರಾದ್, ಉದಗಿರ್ನಲ್ಲಿ ಅಪಪ್ರಚಾರವಾಗಿದೆ. ಸಂತ್ರಸ್ತೆ ನನ್ನ ಮಗಳ ಇದ್ದ ಹಾಗೆ ಅವರ ಕಡೆ ಸಂಬಂಧಿಗಳು, ವಕೀಲರು ಸೇರಿ 4-5 ತಾಸು ಮಾತುಕತೆಯಾಗಿದೆ. ಹುಡುಗಿದು ಬೇರೆ ಚಾಟಿಂಗು, ವಿಡಿಯೋ ಕಾಲ್ ಇದೆ. ಅವರ ತಂದೆ ಸಂಬಂಧಿಕರ ಸಮಕ್ಷಮದಲ್ಲಿ ಹುಡುಗಿಯದ್ದು ತಪ್ಪು ಅಂತ ಹೇಳಿದ್ದಾರೆ. ಇತ್ತ ಸಂತ್ರಸ್ತೆ ಕೂಡ ಪ್ರತೀಕ್ ಚೌಹಾಣ್ ವಿರುದ್ಧ ಬೀದರ್ SPಗೆ ದೂರು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ ಭೇಟಿಯಾಗಿ ಸಂತ್ರಸ್ತೆ ದೂರು ಸಲ್ಲಿಕೆ ಮಾಡಿದ್ರು. ಆ ಬೆನ್ನಲ್ಲೇ ಈಗ ಪ್ರತೀಕ್ ಮತ್ತು ಯುವತಿ ಜೊತೆಗಿದ್ದ ಹೋಟೆಲ್ ರೂಮ್ಗಳ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಮಗ ಬಗ್ಗೆ ಬಹಳ ಮೀಡಿಯಾನಲ್ಲಿ ಬರ್ತಾ ಇದೆ, ದುಃಖ ಬಿ ಆಗ್ತಾ ಇದೆ, ನೋವಾಗ್ತಾ ಇದೆ. ಇವತ್ತು 30 ವರ್ಷದ ರಾಜಕೀಯ ಮಾಡ್ತಾ ಇದ್ದೀನಿ, ಬಟ್ ಈ ತರ ನಮ್ಮ ಕಲಂಕು ಡ್ಯಾಮೇಜು ಈ ತರ ತನಕ ಬಂದಿಲ್ಲ.